ಫೌಂಡೇಶನ್ ಬೋರಿಂಗ್ ಅಲ್ಲ, ಅದೇ ನಿಮ್ಮ ಸೂಪರ್ ಪವರ್. ತುಂಬಾ ಜನಗಳಿಗೆ ಒಂದು ತಪ್ಪು ಕಲ್ಪನೆ ಇದೆ, ಹೊಸ ಟ್ರಿಕ್ ಕಲ್ತ್ರೆ ಫಾಸ್ಟ್ ಗ್ರೋತ್ ಆಗುತ್ತೆ. ಆದ್ರೆ ನಿಜ ಏನ್ ಗೊತ್ತಾ, ಹೊಸ ಟ್ರಿಕ್ ಅಥವಾ ಹೊಸ ಸ್ಟೆಪ್ಸ್ ಕೆಲವು ದಿನ ನಿಮ್ಗೆ ಫೇಮಸ್ ಮಾಡಬಹುದು, ಆದ್ರೆ ಸ್ಟ್ರಾಂಗ್ ಬೇಸಿಕ್ ನಿಮ್ಗೆ ಲೈಫ್ ಲಾಂಗ್ ಚಾಂಪಿಯನ್ ಮಾಡುತ್ತೆ. ಎಲ್ಲಾ ವರ್ಲ್ಡ್ ಕ್ಲಾಸ್ ಚಾಂಪಿಯನ್ಗೂ ಇದೇ ಕಾಮನ್ ಹ್ಯಾಬಿಟ್ ಆಗಿದೆ, ಅವರು ಬೇಸಿಕ್ ಯಾವತ್ತೂ ಬಿಡಲ್ಲ. ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ನೋಡಿ, ಜಗತ್ತಿನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಗಳಲ್ಲಿ ಒಬ್ಬರು. ಎಷ್ಟೊಂದು ರೆಕಾರ್ಡ್ಸ್, ರನ್ಸ್, ಸೆಂಚುರಿ ಇದ್ರೂನು ಇವತ್ತಿಗೂ ಪ್ರಾಕ್ಟೀಸ್ ಶುರು ಮಾಡೋದು ಬೇಸಿಕ್ ಬ್ಯಾಟಿಂಗ್ ಡ್ರಿಲ್ಸ್, ಫುಟ್ ವರ್ಕ್, ಟೈಮಿಂಗ್ಸ್, ಬ್ಯಾಲೆನ್ಸ್ ಮತ್ತು ನೆಟ್ ಪ್ರಾಕ್ಟೀಸ್ ಅಲ್ಲಿ ಒಂದೇ ಶಾಟ್ 106 ಸಲ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಮ್ಯಾಚ್ ಗೆಲ್ಲಕ್ಕೆ ಹೊಸ ಶಾಟ್ ಅಲ್ಲ, ಬೇಸಿಕ್ ಪರ್ಫೆಕ್ಟ್ ಆಗ್ಬೇಕು. ಹುಸೇನ್ ಬೋಲ್ಟ್ ನ ನೋಡಿ, ಜಗತ್ತಿನ ಫಾಸ್ಟೆಸ್ಟ್ ಮ್ಯಾನ್, 8 ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್. ಆದ್ರೆ ಅವ್ರನ್ನ ಟ್ರೈನಿಂಗ್ ನೋಡಿದ್ದೀರಾ? ಮೊದಲು ಸ್ಟಾರ್ಟಿಂಗ್ ಪೊಸಿಷನ್, ರನ್ನಿಂಗ್ ಪೋಸ್ಚರ್, ಆರ್ಮ್ ಸ್ವಿಂಗ್, ಬ್ರೀತಿಂಗ್, ಈ ಬೇಸಿಕ್ ಟೆಕ್ನಿಕ್ 1000 ಸಲ ರಿಪೀಟ್ ಮಾಡ್ತಾರೆ. ಯಾಕಂದ್ರೆ 0.01 ಸೆಕೆಂಡ್ ನ ಸ್ಪೀಡ್ ಕೂಡ ಬೇಸಿಕ್ ಇಂದಾನೆ ಬರೋದು. ಜಿಮ್ನಾಸ್ಟಿಕ್ಸ್ ಅಲ್ಲಿ ಏನು ಹೆಚ್ಚು ಇಂಪಾರ್ಟೆಂಟ್, ಎಲ್ಲ ಮಕ್ಕಳು ಬ್ಯಾಕ್ ಫ್ಲಿಪ್, ಫ್ರಂಟ್ ಫ್ಲಿಪ್, ಏರಿಯಲ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಕೋಚ್ ಮೊದಲು ಏನ್ ಕಲಿಸ್ತಾರೆ ಗೊತ್ತಾ? ಲ್ಯಾಂಡಿಂಗ್, ಬ್ಯಾಲೆನ್ಸ್, ಬಾಡಿ ಕಂಟ್ರೋಲ್, ಫ್ರಂಟ್ ರೋಲ್, ಬ್ಯಾಕ್ ರೋಲ್, ಹ್ಯಾಂಡ್ ಸ್ಟ್ಯಾಂಡ್. ಇದು ಪರ್ಫೆಕ್ಟ್ ಇದ್ರೇನೆ ಅಡ್ವಾನ್ಸ್ ಲೆವೆಲ್ ಸ್ಕಿಲ್ಸ್ ಕಲೀರಿ. ಬೇಸಿಕ್ ಫೌಂಡೇಶನ್ ವೀಕ್ ಇದ್ರೆ ಎಷ್ಟೇ ಟ್ಯಾಲೆಂಟ್ ಇದ್ರೂನು ಒಂದ್ ದಿವಸ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಇವತ್ತಿನ ಕಹಿ ಸತ್ಯ. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಪರ್ಫಾರ್ಮೆನ್ಸ್ ಕೂಡ ಆಟೋಮೆಟಿಕ್ಲಿ ಸ್ಟ್ರಾಂಗ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.